ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಕೂಡ ಅಮೃತ್ ಸಿಪ್ ಆ್ಯಂಡ್ ಗೋಟ್ ಫಾರಮ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನೋಡಿ ಸ್ನೇಹಿತರೆ, ಮರಿಗಳನ್ನ ಗಾಡಿಗೆ ಲೋಡ್ ಮಾಡ್ತಾ ಇದೆ. ಸೊ ಎಲ್ಲ ದೊಡ್ಡ ದೊಡ್ಡ ಮರಿಗಳೇ ತುಂಬಾ ಕಲೆಕ್ಷನಲ್ಲಿರುವಂಥ ಮರಿಗಳು. ಸೊ ಈ ಎಲ್ಲ ಮರಿಗಳು HBR ಲೇಔಟಿನ ಅನಿಲ್ ಅವ್ರಿಗೆ ಕಳಿಸ್ಕೊಡ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ಕೇರೂರ್ ಮಾರ್ಕೆಟು MTS ಗಾಡಿಗೆ ನಾನು ಮರಿಗಳನ್ನ ಲೋಡ್ ಮಾಡ್ತಾ ಇದ್ದೇನೆ. ಇವ್ರ ಹೆಸರು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಅನಿಲ್ ಅಂತ. ಇವರು ರೀಸೇಲ್ ಮಾಡ್ತಾರೆ, ಬಕ್ರೀದ್ಗಂತಾನೆ ಮಾತ್ರ ಮರಿಗಳನ್ನ ತಗೊಂಡು ರೀಸೇಲ್ ಮಾಡ್ತಾರೆ. ಇವರು ಸಣ್ಣ ಪುಟ್ಟ ಮರಿಗಳನ್ನ ತಗೊಂಡು ಸಾಕೋದವೆಲ್ಲ ಮಾಡಂಗಿಲ್ಲ. ಹೋದ ವರ್ಷ ಹಚ್ಚೆ ವರ್ಷ ಇವರಿಗೆ ಮರಿಗಳನ್ನ ಕಳಿಸ್ಕೊಟ್ಟಿದ್ದೆ. ಈ ವರ್ಷ ಕೂಡ ಮರಿಗಳನ್ನ ಕಳಿಸ್ಕೊಡಿ ಅಂತ ಮೊನ್ನೆ ಶಾರ್ಟರ್ಡೇಯಿಂದನೇ ಕಾಲ್ ಮಾಡ್ತೀವಿ. ಸ್ವಲ್ಪ ನಾನು ಈ ವರ್ಷ ತುಂಬಾ ಬ್ಯುಸಿ ಇರೋ ಕಾರಣಕ್ಕೆ ಅಷ್ಟೊಂದು ಜಾಸ್ತಿ ಸಂಖ್ಯೆಯಲ್ಲಿ ನಾನು ಮರಿಗಳನ್ನ ಕೊಡೋದಕ್ಕೆ ಆಗಿರಲಿಲ್ಲ. ಅಂದರೆ ನಾನು ಸಣ್ಣ ಸಣ್ಣ ಮರಿಗಳ ವ್ಯವಹಾರದಲ್ಲಿ ಜಾಸ್ತಿ ಬ್ಯುಸಿ ಇರ್ತೀನಿ. ಬಟ್ ಇವರಿಗೆ ನಾನು ಲೇಟಾಗಿ ಮರಿಗಳನ್ನ ಕಳಿಸ್ಕೊಟ್ಟಿದ್ದೀನಿ. ಶಾರ್ಟರ್ಡೇನೇ ಕೊಡಬೇಕಿತ್ತು, ಸ್ವಲ್ಪ ಲೇಟ್ ಮಾಡಿಬಿಟ್ಟು ಮಂಗಳವಾರ ಕಳಿಸ್ಕೊಡ್ತಿದ್ದೀನಿ. ಸ್ವಲ್ಪ ದೊಡ್ಡ ದೊಡ್ಡ ಮರಿಗಳನ್ನೇ ಕೊಡಬೇಕು ಅಂತ ಹೇಳಿದ್ರು. ಒಂದು 28,000 ತನಕ ಮರಿಗಳು ಬೇಕು ಅಂತ ಹೇಳಿದ್ರು. ಬಟ್ ಇಲ್ಲಿರುವಂಥ ಮರಿಗಳ ರೇಟ್ ಇನ್ನೂ ಜಾಸ್ತಿನೇ ಇದೆ. ಸೊ ಕೇಸರಿ ಕಲರ್ ಬಣ್ಣದಿಂದ ಫೈನಲ್ ಮಾರ್ಕ್ ಮಾಡಿಬಿಟ್ಟು ಗಾಡಿ ಹತ್ರ ತೊಗೊಂಡು ಬಂದು ಕೇರೂರು ಸಂತೆಯಲ್ಲಿ ಅಮ್ಮಿಂಗಡ್ ಮರಿಗಳಲ್ಲಿ ಎಳಗಾ ಮರಿಗಳನ್ನ ನಾನು MTS ಗಾಡಿಗೆ ಲೋಡ್ ಮಾಡ್ತಾ ಇದ್ದೇನೆ. ಸೊ ಈ ಮರಿಗಳ ಟ್ರಾನ್ಸ್ಪೋರ್ಟೇಷನ್ ಚಾರ್ಜೇ ಒಂದು ಮರಿಗೆ 1,200 ರೂಪಾಯಿ ಟ್ರಾನ್ಸ್ಪೋರ್ಟೇಷನ್ ಇರುತ್ತೆ. ಬಕ್ರೀದ್ಗೋಸ್ಕರ ದೊಡ್ಡ ದೊಡ್ಡ ಮರಿಗಳಿರುತ್ತೆ. ಗಾಡಿ ಬಾಡಿಗೆ ಕೂಡ ಒಂದು ಮರಿಗೆ ತಲೆಗೆ 1,200 ರೂಪಾಯಿ ಗಾಡಿ ಚಾರ್ಜಸ್ ಇರುತ್ತೆ. ಜೊತೆಗೆ ಈ ಮರಿಗಳು ಕೂಡ ರೇಟ್ ತುಂಬಾ ಕಾಸ್ಟ್ಲಿ ಇದೆ. ರೀಸೇಲ್ ಮಾಡೋ ಕಾರಣಕ್ಕೆ ಈ ಮರಿಗಳ ರೇಟನ್ನು ನಾನು ವಿಡಿಯೋದಲ್ಲಿ ಹೇಳೋಕ್ಕಾಗಲ್ಲ. ಸೊ ನಿಮಗೂ ಕೂಡ ನನ್ನ ಹತ್ರ ಸಣ್ಣ ಸಣ್ಣ ಮರಿಗಳನ್ನ ತೊಗೊಂಡಿರ್ತೀರ, ದೊಡ್ಡ ಮರಿಗಳನ್ನ ತೊಗೊಂಡಿರ್ತೀರ. ಸಣ್ಣ ಮರಿಗಳನ್ನ ತೊಗೊಂಡ್ಬಿಟ್ಟು ಒಂದು ವರ್ಷ ಪೂರ್ತಿ ಸಾಕ್ಬಿಟ್ಟು ನಾನು ಮರಿಗಳನ್ನ ಸೇಲ್ ಮಾಡ್ತಿದ್ದೀನಿ. ನಾನು ನಮಗೆ ಕೆಲವೊಂದು ಕಸ್ಟಮರ್ಗಳ ನಂಬರ್ ಕೊಡಿ ಅಂತ ತುಂಬ ಜನ ಫೋನ್ ಮಾಡಿದೆ. ಸಿಕ್ಕಾಪಟ್ಟೆ ಜನಕ್ಕೆ ಫೋನ್ ಮಾಡಿ ನಂಬರ್ಗಳನ್ನ ಕೊಟ್ಟಿದ್ದೀನಿ, ಕಸ್ಟಮರ್ ನಂಬರ್ಗಳನ್ನ ಕೊಟ್ಟಿದ್ದೀನಿ. ತುಂಬ ಜನ ಸೇಲ್ ಮಾಡ್ಕೊಂಡಿದ್ದೀರಾ, ಇನ್ನೂ ಕೆಲವು ಜನ ಹಾಗೆ ಉಳ್ಕೊಂಡಿದ್ದೀರಾ. ಆದಷ್ಟು ಬೇಗ ಮರಿಗಳನ್ನ ಸೇಲ್ ಮಾಡಿ. ಇನ್ನೇನು ಹಬ್ಬ ಇನ್ನೂ ತುಂಬ ದಿನಗಳು ಉಳಿದಿಲ್ಲ. ನೋಡ್ಬೋದು ಕೇರೂರು ಸಂತೆಯಲ್ಲಿ ಯಾವ ಥರ ಮರಿಗಳು ಕೂಡಿದೆ, ವಿಪರೀತ ಸಂಖ್ಯೆಯಲ್ಲಿ ಮರಿಗಳು ಕೂಡಿತ್ತು. ನನಗೆ ಗೊತ್ತಿರೋ ಪ್ರಕಾರ, ನಾನು ನೋಡಿರೋ ಪ್ರಕಾರ ಮಾರ್ಕೆಟ್ ತುಂಬಾ ಚೆನ್ನಾಗಿತ್ತು. ರೇಟ್ ಕೂಡ ಒಳ್ಳೆ ರೇಟ್ ಸಿಕ್ಕಿದೆ ನಮ್ಮ ಕಡೆಗೆ. ಹೋದ ವರ್ಷ ಹಚ್ಚೆ ವರ್ಷ ಮರಿಗಳ ರೇಟ್ ಚೆನ್ನಾಗಿರಲಿಲ್ಲ. ಈ ವರ್ಷಕ್ಕೆ ಹಿಂದಿನ ವರ್ಷ ಕಂಪೇರ್ ಮಾಡಿ ನೋಡೋದಾದರೆ ಮರಿಗಳ ರೇಟ್ ತುಂಬ ಚೆನ್ನಾಗಿದೆ. ಇಲ್ಲಿರುವ ಎಲ್ಲ ಮರಿಗಳು ಕೂಡ ರೀಸೇಲ್ಗೆ ಹೋಗಿದೆ. ಆಲ್ಮೋಸ್ಟ್ ಈ ಮರಿಗಳು ಇನ್ನೇನು ರೀಸೇಲ್ ಸ್ಟಾರ್ಟ್ ಆಗಿ ಹೆಚ್ಚು ಕಡಿಮೆ ಮರಿಗಳನ್ನ ಕೊಟ್ಟಿರ್ಬೋದು. ಈ ಮರಿಗಳು ಬುಧವಾರ ಬೆಳಗಿನ ಜಾವ 4 ಗಂಟೆಗೆ ಬೆಂಗಳೂರು HBR ಲೇಔಟನ್ನು ತಲುಪಿದೆ. ಮರಿಗಳು ರೀಸೇಲ್ ಕೂಡ ಸ್ಟಾರ್ಟ್ ಆಗಿದೆ. ಸೊ ನಿಮಗೂ ಕೂಡ ಈ ಥರ ಸಣ್ಣ ಪುಟ್ಟ ಮರಿಗಳ ಜೊತೆಗೆ ರೀಸೇಲ್ ಮಾಡ್ತೀವಿ, ನಮಗೆ ಮರಿಗಳನ್ನ ಕಳಿಸ್ಕೊಡಿ ಅಂತ ನೀವೇನೋ ನನಗೆ ಫೋನ್ ಮಾಡಿ, ನನ್ನ ಕಡೆಯಿಂದ ಮರಿಗಳು ಸಪ್ಲೈ ಆಗ್ತಾನೆ ಇರುತ್ತೆ. ಅದು ಟಗರ್ ಆಗಿರ್ಬೋದು, ಗೋತಾ ಮರಿಗಳಾಗಿರ್ಬೋದು, ಏನೇ ಆಗಿರ್ಬೋದು, ನನ್ನ ಕಡೆಯಿಂದ ಸಪ್ಲೈ ಆಗ್ತಿರುತ್ತೆ. ಇದು ವೀಕ್ಲಿ ಆಗ್ತಿರುತ್ತೆ. ಬಕ್ರೀದ್ಗಂತ ಸ್ಪೆಷಲ್ ಆಗಿ ದೊಡ್ಡ ದೊಡ್ಡ ಮರಿಗಳನ್ನ ಕಳಿಸ್ಕೊಡಿ ಅಂದ್ರೆ ಕೂಡ ನಾನು ಕಳಿಸ್ಕೊಡ್ತೀನಿ. ನೋಡ್ಬೋದು ಕೇರೂರು ಸಂತೆ ಯಾವ ಥರ ಜಮಾಯಿಸಿದೆ ಅಂದರೆ ನೋಡೋಕ್ಕಾಗಲ್ಲ. ಅಷ್ಟೊಂದು ಗದ್ದಲ, ಸಿಕ್ಕಾಪಟ್ಟೆ ಮರಿಗಳು ಕೂಡಿತ್ತು. ಅಡ್ಡಾಡ ಕೂಡ ಜಾಗ ಇಲ್ಲ, ಅಷ್ಟೊಂದು ರಶ್ ಇತ್ತು ಸಂತೆ. ಈ ವರ್ಷ ಮತ್ತೆ ನಾಳೆ ಬರುವ ಅಮ್ಮಿಂಗಡ್ ಕೊನೆಯ ಸಂತೆ ತುಂಬಾ ರಶ್ ಆಗಿರುತ್ತೆ. ವಿಪರೀತ ಸಂಖ್ಯೆಯಲ್ಲಿ ಮರಿಗಳು ಕೂಡುತ್ತೆ. ಯಾಕಂದರೆ ಇದು ಅಮ್ಮಿಂಗಡ್ ಸಂತೆಯ ಈ ವರ್ಷ ಬಕ್ರೀದ್ನ ಕೊನೆಯ ಸಂತೆ ಆಗಿರುತ್ತೆ. ಇಲ್ಲಿ ನೋಡ್ಬೋದು ಈ ಮರಿಗಳು ಸುಮಾರು ಒಂದು 2 ವರ್ಷ 3 ವರ್ಷದ ಹಿಂದ್ಗಡೆ ಈ ಥರ ಮರಿಗಳು ಒಂದು 18,000 ಓಡ್ತಿತ್ತು ಮರಿಗಳು. ಅಂದರೆ ಈ ವರ್ಷ ಈ ಮರಿಗಳನ್ನ 26,000 ಕೇಳಿದ್ರು ಮರಿಗಳನ್ನ ಸಂತೆಯಲ್ಲಿ ಕೊಡಲಿಲ್ಲ. ಆ ಥರ ಕಾಸ್ಟ್ಲಿ ಇದೆ ನನಗೆ ಗೊತ್ತಿರೋ ಪ್ರಕಾರ. ನಾನು ನೋಡಿರೋ ಮಾರ್ಕೆಟನ್ನು ಗಮನಿಸಿರೋ ಪ್ರಕಾರ ರೇಟ್ ಚೆನ್ನಾಗಿದೆ. ಸೊ ತೊಗೊಂಡವರು ಒಳ್ಳೆ ರೇಟನ್ನೇ ತೊಗೊಂಡವ್ರೆ. ಇನ್ನು ಕೆಲವರು ಇನ್ನೂ ರೇಟ್ ಬೇಕು ಅಂದ್ಕೊಂಡು ಇಟ್ಕೊಂಡು ಕೂತವ್ರೆ. ಸೊ ಆದಷ್ಟು ಬೇಗ ಮರಿಗಳನ್ನ ಕೊಟ್ಬಿಡಿ. ಯಾಕಂದರೆ ವರ್ಷ ಪೂರ್ತಿ ಸಾಕೊಂಡಿರ್ತೀರ, ಮತ್ತೆ ನಿಮಗೆ ಆ ಮರಿಗಳನ್ನ ಹಿಡಿಯೋಕ್ಕಾಗಲ್ಲ. ನೋಡ್ಬೋದು ಮರಿಗಳನ್ನ, ಎಲ್ಲ ಮರಿಗಳಿಗೆ ಬಣ್ಣ ಹಚ್ಚಿಬಿಟ್ಟು ಎಲ್ಲ ಮರಿಗಳನ್ನ ಚೆಕ್ ಮಾಡ್ತಾ ಇದ್ದೀನಿ. ಕಾಲನ್ನು ಮತ್ತು ಕಿವಿಯೆಲ್ಲ ಚೆಕ್ ಮಾಡಿಬಿಟ್ಟು ಮರಿಗಳನ್ನ ನಾನು ಕಳಿಸ್ಕೊಡ್ತೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ. ಜೊತೆಗೆ ಸಣ್ಣ ಪುಟ್ಟ ಮರಿಗಳು ಬೇಕಂತ ತುಂಬ ಜನ ಫೋನ್ ಮಾಡ್ತಿದ್ದೀರಾ. ಹಬ್ಬದ ಗದ್ದಲದ ಕಾರಣಕ್ಕೆ ನಾನು ಸಿಕ್ಕಾಪಟ್ಟೆ ಬಿಜಿ ಇದ್ದೀನಿ. ಮರಿಗಳನ್ನ ಲೋಡ್ ಮಾಡಿಲ್ಲ, ಸಣ್ಣ ಪುಟ್ಟ ಮರಿಗಳನ್ನ ಮತ್ತೆ ಕಳಿಸ್ಕೊಡ್ತೇನೆ. ನಾಳೆ ಅಮ್ಮಿಂಗಡ್ ಸಂತೆ ನಿಮಗೆ ದೊಡ್ಡ ದೊಡ್ಡ ಮರಿಗಳು ಬೇಕಾದ್ರೆ, 1-2 ತುಂಬ ಹೆವಿ ಸೈಜ್ ಮರಿಗಳು ಬೇಕಾದ್ರೆ ನನಗೆ ಕಾಲ್ ಮಾಡಿ ನಾನು ಈ ಥರ ಮರಿಗಳನ್ನ ಕಳಿಸ್ಕೊಡ್ತೀನಿ. ನಾಳೆ ದಿನ ಕೂಡ ಕೆಲವೊಂದು ಮರಿಗಳನ್ನ ದೊಡ್ಡ ಮರಿಗಳನ್ನ ಬಕ್ರೀದ್ಗೋಸ್ಕರ ಅಂತಲೇ ಕಳಿಸ್ಕೊಡೋ ಲೋಡ್ ಇದೆ. ಸೊ ನಿಮಗೂ ಬೇಕಾದರೆ ಕಾಲ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ.